ಹಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೈ ಸ್ಪೀಕ್ಸ್ ಇನ್ ಕನ್ನಡ. ನಾನು ನಿಮ್ಮ ಪ್ರಜ್ವಲ್. ಇವತ್ತು ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ODI ಮ್ಯಾಚ್ ಇತ್ತು. ನ್ಯೂಜಿಲೆಂಡ್ ಅವರು 37 ವರ್ಷಗಳ ನಂತರ ಇಂಡಿಯಾದಲ್ಲಿ ಹೋಮ್ ಸೀರೀಸ್ ನಮ್ಮದರಲ್ಲಿ ನ್ಯೂಜಿಲೆಂಡ್ ಅವರು ಫಸ್ಟ್ ಸೀರೀಸ್ನ ಗೆದ್ದಿದ್ದಾರೆ. ಹಾಗಾಗಿ ನ್ಯೂಜಿಲೆಂಡ್ ಅವರು ಈ ಸೀರೀಸ್ನ 2-1 ಸೀರೀಸಿಂದ ಅವರ ವಶ ಮಾಡ್ಕೊಂಡಿದ್ದಾರೆ. ಇಂಡಿಯಾದವರು ಇವತ್ತು ಟಾಸ್ ಗೆದ್ಬಿಟ್ಟು ಫಸ್ಟ್ ಬೌಲಿಂಗ್ ಆಯ್ಕೆ ಮಾಡ್ಕೊಳ್ತಾರೆ. ಫಸ್ಟ್ ಬೌಲಿಂಗ್ ಮಾಡ್ತಾರೆ, ಓಪನಿಂಗ್ ಬರ್ತಾರೆ. ಹರ್ಷದೀಪ್ ಮತ್ತು ಹರ್ಷಿತ್ ರಾಣಾ ಅವರು ಓಪನಿಂಗ್ ಬೌಲಿಂಗ್ ಮಾಡೋಕ್ಕೆ ಬರ್ತಾರೆ. ಅದರಲ್ಲಿ ಬೇಗನೆ ವಿಕೆಟ್ ತಗೊಳ್ತಾರೆ. 6 ರನ್ಗೆ 2 ವಿಕೆಟ್ ಬಿದ್ದಿರುತ್ತೆ. ಅದಾದಮೇಲೆ ಡ್ಯಾರೆನ್ ಮಿಚೆಲ್ ಮತ್ತು ವಿಲ್ ಯಂಗ್ ಬರ್ತಾರೆ. ಇಬ್ಬರ ನಡುವೆ ಸ್ವಲ್ಪ ಪಾರ್ಟ್ನರ್ಶಿಪ್ ಬರುತ್ತೆ. ಅದಾದಮೇಲೆ ಡ್ಯಾರೆನ್ ಮಿಚೆಲ್ ಅವರು ಲಾಸ್ಟ್ ODI ವರ್ಲ್ಡ್ ಕಪ್ಪಿಂದ ನಮಗೆ ಟ್ರಬಲ್ ಮಾಡ್ತಾನೆ ಬಂದಿದ್ದಾರೆ. ಅವರು ನಮಗೆ ಸೆಮಿಫೈನಲಲ್ಲಿ ಆಫ್ ಇಟ್ಬಿಟ್ಟಿದ್ರು. ಈ ಲಾಸ್ಟ್ 3 ODI ಮ್ಯಾಚ್ಗಿಂತಲೂ ಡ್ಯಾರೆನ್ ಮಿಚೆಲ್ ಅವರು ಸಖತ್ತಾಗಿ ಕನ್ಸಿಕ್ಯೂಟಿವ್ 50+ ಸ್ಕೋರ್ ಮಾಡ್ತಾನೆ ಬಂದಿದ್ದಾರೆ. ಈ ಮ್ಯಾಚ್ ಕೂಡ 137 ರನ್ ಮಾಡಿದ್ದಾರೆ. ಅದು ಬೇರೆ 131 ಬಾಲ್ಗಳಲ್ಲಿ ರನ್ನೇ ಬಾಲ್ ಲೆಕ್ಕನೇ ಅಂತಲೇ ಹೇಳ್ಬೋದು. ಮತ್ತು ಅವ್ರ ಜೊತೆಗೆ ಕೈಗೂಡಿದ್ದು ಗ್ಲೇನ್ ಫಿಲಿಪ್ಸ್ ಅಂತ ಎಂಥ ಬ್ಯಾಟ್ಸ್ಮನ್ ಅಂತ ನಿಮ್ಗೆ ಮೊದಲೇ ಗೊತ್ತು. ಅಕ್ರಮಾರಿ ಬ್ಯಾಟ್ಸ್ಮನ್ ಅವರು ಸಖತ್ತಾಗಿ ಬ್ಯಾಟಿಂಗ್ ಮಾಡ್ತಾರೆ. ಆಕ್ರಮಣಕಾರಿಯಾಗಿ ಬ್ಯಾಟಿಂಗ್ ಮಾಡೋದ್ರಿಂದ ಗ್ಲೇನ್ ಫಿಲಿಪ್ಸ್ ಅವರು 81 ಬಾಲ್ಗಳಲ್ಲಿ 108 ರನ್ಗಳನ್ನು ಹೊಡಿತಾರೆ. ಹಾಗಾಗಿ ಗ್ಲೇನ್ ಫಿಲಿಪ್ಸ್ ಅವರು ತಿರ್ಗಿ ಬೌಲಿಂಗಲ್ಲೂ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಅವರೆಂಥ ಆಲ್ರೌಂಡರ್ ಅಂದರೆ ಬೌಲಿಂಗು ಮಾಡ್ತಾರೆ, ಬ್ಯಾಟಿಂಗು ಮಾಡ್ತಾರೆ, ಫೀಲ್ಡಿಂಗು ಮಾಡ್ತಾರೆ, ಕೀಪಿಂಗು ಮಾಡ್ತಾರೆ, ಎಲ್ಲನೂ ಮಾಡ್ತಾರೆ ಗ್ಲೇನ್ ಫಿಲಿಪ್ಸ್ ಅವರು. ಅದಾದಮೇಲೆ ಇವರು ಮೈಕಲ್ ಬ್ರೇಸ್ವೆಲ್ ಅವರು ಬರ್ತಾರೆ. ನಮ್ಮ ಇಂಡಿಯನ್ ಬೌಲರ್ಸ್ ಕೂಡ ಸಖತ್ ಎಕ್ಸ್ಪೆನ್ಸಿವ್ ಆಗಿ ಹೋಗ್ತಾರೆ. ರವೀಂದ್ರ ಜಡೇಜಾ ಅವರು ODIನಲ್ಲಿ ಅವ್ರದ್ದು ಏನು ಪಾತ್ರನೇ ಇಲ್ದಂಗೆ ಹೋಗಿದೆ. ಯಾಕೆ ಅಂತ ಹೇಳಿದ್ರೆ ಅವ್ರು ಮಾಮೂಲಿ ಜಸ್ಟ್ ಆರ್ಡಿನರಿ ಬೌಲರ್ ಥರ ಟ್ರೀಟ್ ಮಾಡೋದು ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಎಲ್ಲರೂ. ಯಾಕೆ ಅಂತಂದರೆ ಬಂದಂಗೆ ಶಾರ್ಟ್ ಆಗ್ತಾಯಿದ್ದಾರೆ. ನಮ್ಮ ಕುಲ್ದೀಪ್ ಯಾದವ್ ಕೂಡ ಜಾಸ್ತಿ ಎಕ್ಸ್ಪೆನ್ಸಿವ್ ಆಗ್ತಾಯಿದ್ದಾರೆ. ಹರ್ಷಿತ್ ರಾಣಾ ಅವರು ಕೇಳಲೇಬೇಕಿಲ್ಲ, ಹೌದು ವಿಕೆಟ್ ತೆಗಿತಾರೆ, ಆದರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗ್ತಾರೆ. ಹರ್ಷಿತ್ ರಾಣಾ ಅವರು 84 ರನ್ಗಳನ್ನು ಬಿಟ್ಕೊಡ್ತಾರೆ. 8 ರನ್ ಪರ್ ಓವರ್ ಆಗ್ತು. ಆದ್ದರಿಂದ ಸ್ವಲ್ಪ ಇಂಡಿಯಾ ODI ವರ್ಲ್ಡ್ ಕಪ್ 2027ಗೆ ಏಮ್ ಮಾಡ್ತಾ ಇರೋದ್ರಿಂದ ಇನ್ನು ಸ್ವಲ್ಪ ಬೌಲಿಂಗಲ್ಲಿ ಡಿಸಿಪ್ಲಿನ್ ಇರಬೇಕಾಗುತ್ತೆ. ಅದಾದಮೇಲೆ ನಮ್ಮ ಮೊಹಮ್ಮದ್ ಸಿರಾಜ್ ಅವರು ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ. ಜಸ್ಟ್ 44 ರನ್ಸ್ ಏನೋ ಬಿಟ್ಕೊಡ್ತಾರೆ. ಮೊಹಮ್ಮದ್ ಸಿರಾಜ್ ಅವರು ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ. 1 ವಿಕೆಟ್ ತಗೊಳ್ತಾರೆ. ಡ್ಯಾರೆನ್ ಮಿಚೆಲ್ ವಿಕೆಟ್ ತೆಗಿತಾರೆ. ಆ ವಿಕೆಟು ತೆಗೆದೇ ಅವರೇ ಡ್ಯಾರೆನ್ ಮಿಚೆಲ್ ಅವರು ಇನ್ನೂ ಎಷ್ಟು ರನ್ ಹೊಡಿತಾ ಇದ್ರು ಹೇಳೋಕ್ಕಾಗ್ತಿರ್ಲಿಲ್ಲ. ಅದಾದಮೇಲೆ ನ್ಯೂಜಿಲೆಂಡ್ ಅವರು ಸಖತ್ತಾಗಿ ಬ್ಯಾಟಿಂಗ್ ಆಡಿ 337 ರನ್ ನಮಗೆ ಟಾರ್ಗೆಟ್ ಕೊಡ್ತಾರೆ. ಅದನ್ನು ಚೇಸ್ ಮಾಡೋಕ್ಕೆ ಬರ್ತಾಯಿದ್ದಂಥ ರೋಹಿತ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ಲು ಸ್ವಲ್ಪ 30+ ರನ್ನು ಓಪನಿಂಗ್ ಪಾರ್ಟ್ನರ್ಶಿಪ್ ಬರುತ್ತೆ. ಅದಾದಮೇಲೆ ರೋಹಿತ್ ಶರ್ಮಾ ಅವರು ಲಾಂಗ್ ಆಫ್ ಮೇಲೆ ಹೊಡೆಯೋಕ್ಕೆ ಹೋಗಿ ಲಾಂಗ್ ಆನ್ ಮೇಲೆ ಔಟ್ ಆಗೋಗ್ತಾರೆ. ಅದು ಶಾರ್ಟು ಇರಲೇ ಇಲ್ಲ, ಕವರ್ಸಲ್ಲೇ ಎಲ್ಲ ಔಟ್ ಆಗೋಗ್ತಾರೆ. ಇಂಟೆನ್ಷನ್ ಸುಮ್ಮನೆ ಹೊಡಿಬೇಕು ಅಂತಿರುತ್ತೆ, ಸುಮ್ಮನೆ ಬೀಸ್ಬಿಡ್ತಾರೆ ರೋಹಿತ್ ಶರ್ಮಾ ಅವರು. ಆಮೇಲೆ ಶುಭ್ಮನ್ ಗಿಲ್ ಅವರು ಬರ್ತಾರೆ. ಶುಭ್ಮನ್ ಗಿಲ್ ಅವರು ಕ್ಲೀನ್ ಬೋಲ್ಡ್ ಆಗೋಗ್ತಾರೆ. ಆದಮೇಲೆ ಶ್ರೇಯಸ್ ಅಯ್ಯರ್ ಕೂಡ ಪುಲ್ ಮಾಡೋಕ್ಕೆ ಹೋಗ್ತಾರೆ, ಕವರ್ಸಲ್ಲಿ ಔಟ್ ಆಗೋಗ್ತಾರೆ ಲಾಂಗ್ ಆನಲ್ಲಿ. ಆಮೇಲೆ ವಿರಾಟ್ ಕೊಹ್ಲಿ ಅವರು ಪಾರ್ಟ್ನರ್ನ ಕಳ್ಕೊಳ್ತಾನೆ ಬರ್ತಾಯಿರ್ತಾರೆ. ಅದಾದಮೇಲೆ ನಿತೀಶ್ ಕುಮಾರ್ ರೆಡ್ಡಿ ಬರ್ತಾರೆ. ಸ್ವಲ್ಪ 50+ ರನ್ಸ್ಗೂ ಪಾರ್ಟ್ನರ್ಶಿಪ್ ಬರುತ್ತೆ. ಅದಾದಮೇಲೆ ನಿತೀಶ್ ಕುಮಾರ್ ರೆಡ್ಡಿ ಕೂಡ ಶ್ರೇಯಸ್ ಅಯ್ಯರ್ ಹಾಗೂ ರೋಹಿತ್ ಶರ್ಮಾ ಹೇಗೆ ಔಟ್ ಆಗೋಗಿದ್ರು ಅದೇ ಥರ ಸೇಮ್ ಪುಲ್ ಹೊಡೆದು ಕವರ್ಸಲ್ಲೇ ಔಟ್ ಆಗೋಗ್ತಾರೆ. ನ್ಯೂಜಿಲೆಂಡ್ ಅವರು ಸಖತ್ತಾಗಿ ಗೇಮ್ ಸೆಟಪ್ಪನ್ನು ಮಾಡಿರ್ತಾರೆ ಎಲ್ಲ ಬ್ಯಾಟ್ಸ್ಮನ್ಗಳಿಗೂ. ಅದಾದಮೇಲೆ ರವೀಂದ್ರ ಜಡೇಜಾ ಬರ್ತಾರೆ. ರವೀಂದ್ರ ಜಡೇಜಾ ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಅದಾದಮೇಲೆ ತಿರ್ಗಾ ರವೀಂದ್ರ ಜಡೇಜಾ ಅವರು ಲೆನೆಕ್ಸ್ ಅಂತ ಬೌಲರ್ ಲೆಫ್ಟ್ ಆರ್ಮ್ ಸ್ಪಿನ್ನರ್ ಅಂತ ಇದ್ದಾರೆ. ಅವರು ಮಿಚೆಲ್ ಸ್ಯಾಂಟ್ನರ್ ಥರನೇ ಬೌಲಿಂಗ್ ಮಾಡ್ತಾರೆ. ಅವ್ರಿಗೆ ವಿಕೆಟ್ನ ಕೊಟ್ಬಿಡ್ತಾರೆ ರವೀಂದ್ರ ಜಡೇಜಾ ಅವರು. ಅದಾದಮೇಲೆ ವಿರಾಟ್ ಕೊಹ್ಲಿ ಅವರು ಏಕಾಂಗಿಯಾಗಿರ್ತಾರೆ. ಅದಾದಮೇಲೆ ಹರ್ಷಿತ್ ರಾಣಾ ಅವರು ವಿರಾಟ್ ಕೊಹ್ಲಿ ಬಂದು ಪಾರ್ಟ್ನರಾಗಿ ಸೇರಿಕೊಳ್ತಾರೆ. ಅವರಿಬ್ಬರ ಮಧ್ಯೆ ಆಲ್ಮೋಸ್ಟ್ 100 ರನ್ಸ್ ಪಾರ್ಟ್ನರ್ಶಿಪ್ ಬರುತ್ತೆ. ಹರ್ಷಿತ್ ರಾಣಾಗ ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾ ಇರ್ತಾರೆ. ಸ್ಟೆಪ್ಔಟಾಗಿ ಸೇಮ್ ಬ್ರೆಂಡನ್ ಮೆಕಲಮ್ ಹೊಡೆದಂಗೆ ಹೊಡಿತಾ ಇರ್ತಾರೆ. ಅದಾದಮೇಲೆ ಅವ್ರ ಮೇಡಿನ್ 50 ಕೂಡ ಕಂಪ್ಲೀಟ್ ಮಾಡ್ಕೋತಾರೆ. ಇನ್ನೇನು ಇಂಡಿಯಾ ಮ್ಯಾಚು ಆರಾಮಾಗಿ ಗೆದ್ದುಬಿಡ್ತಾರೆ ಅಂತ ಹೇಳೋಷ್ಟರಲ್ಲಿ ಹರ್ಷಿತ್ ರಾಣಾ ಅವರು ಔಟ್ ಆಗೋಗ್ತಾರೆ. ಅದಾದಮೇಲೆ ಇನ್ನು ಇಂಡಿಯಾದು ಬ್ಯಾಟಿಂಗ್ ಅಷ್ಟೊಂದು ಡೆಪ್ತ್ ಇಲ್ದಿರೋ ಕಾರಣ ಸಿರಾಜ್ ಅವರು ಬರ್ತಾರೆ. ಸಿರಾಜ್ ಅವರು ಡೌನ್ ದಿ ಲೆಗ್ ಸುಮ್ಮನೆ ಫ್ಲಿಕ್ ಮಾಡೋಕ್ಕೆ ಹೋಗಿ ಔಟ್ ಆಗೋಗ್ತಾರೆ. ಇನ್ನು ಕುಲ್ದೀಪ್ ಯಾದವ್ ಅಷ್ಟೊಂದು ಬ್ಯಾಟಿಂಗ್ ಬರೋಲ್ಲ. ವಿರಾಟ್ ಕೊಹ್ಲಿ ಸಖತ್ತಾಗಿ ಬ್ಯಾಟಿಂಗ್ ಮಾಡಿ 124 ರನ್ಗಳನ್ನು ಹೊಡಿತಾರೆ. ಏನು ಸಖತ್ತಾಗಿ ಆಡ್ತಾರೆ. ಫಸ್ಟಿಂದ ನಿಂತ್ಕೊಂಡು ಯಾರು ಪಾರ್ಟ್ನರ್ ಒಬ್ಬರು ಸಾಥ್ ಕೊಟ್ಬಿಟ್ಟಿದ್ದಾರೆ ಟಾಪ್ ಆರ್ಡ್ರಲ್ಲಿ. ಈ ಮ್ಯಾಚ್ ನಾವೇ ಆರಾಮ್ಸೆ ಗೆಲ್ಬೋದಾಯಿತು. ಆದ್ದರಿಂದ ನ್ಯೂಜಿಲೆಂಡ್ ಅವರು 41 ರನ್ಗಳಿಂದ ಭರ್ಜರಿ ಜಯ ಗಳಿಸ್ಕೊಂಡಿದ್ದಾರೆ. ಈ ವಿಕ್ಟ್ರಿ ಅವ್ರಿಗೆ 37 ವರ್ಷಗಳ ಕನಸೇ ಆಗಿರುತ್ತೆ ಅಂತಲೇ ಹೇಳ್ಬೋದು. ಏಕೆ ಅಂತ ಹೇಳಿದ್ರೆ ಅವ್ರು ಇಂಡಿಯಾಗೆ ಬಂದಾಗೆಲ್ಲ ಸೀರೀಸ್ ಗೆದ್ಕೊಂಡೇ ಹೋಗಿಲ್ಲ.
ಮೊನ್ನೆ ಎಲ್ಲ ಟೆಸ್ಟ್ ಸೀರೀಸಲ್ಲಿ 3-0 ಎಲ್ಲ ಸೋಲ್ಸ್ಬಿಟ್ಟು ಹೊಂಟೋದ್ರು. ಈಗೀಗ ನ್ಯೂಜಿಲೆಂಡ್ ಅವರು ನಮ್ಮನ್ನ ಡಾಮಿನೇಟ್ ಮಾಡ್ತಾಯಿದ್ದಾರೆ ಅಂತಲೇ ಹೇಳ್ಬೋದು. ಏಕೆ ಅಂತ ಹೇಳಿದ್ರೆ ನಮ್ಮ ಇಂಡಿಯಾದಲ್ಲಿ ಸ್ವಲ್ಪ ಬೌಲಿಂಗ್ ಫ್ರೆಂಡ್ಲಿ ವಿಕೆಟ್ ಈಗ ಎಲ್ಲ ಸಿಗ್ತಾ ಇಲ್ಲ, ಬರೀ ಬ್ಯಾಟಿಂಗ್ ಫ್ರೆಂಡ್ಲಿ ವಿಕೆಟ್ ಸಿಗ್ತಾ ಇದೆ. ಹಾಗಾಗಿ ನಮ್ಮ ಟಾಪ್ ಆರ್ಡರ್ ಸ್ವಲ್ಪ ನಿಂತ್ಕೊಂಡು ಸ್ಟೆಬಿಲೈಸ್ ಆಗಿ ಆಡಿದರೆ ಇನ್ನು ಸ್ವಲ್ಪ ರನ್ಸ್ನ ಕಲೆ ಹಾಕೋದಾಯಿತು ಅಂತಲೇ ಹೇಳ್ಬೋದು. ಹಾಗಾಗಿ ಇದು ನ್ಯೂಜಿಲೆಂಡ್ ಅವ್ರಿಗೆ ಸಖತ್ತಾದಂಥ ವಿಕ್ಟ್ರಿ. 37 ವರ್ಷಗಳ ನಂತರ ಭರ್ಜರಿ ವಿಕ್ಟ್ರಿಯನ್ನು ಗಳಿಸ್ಕೊಂಡಿದ್ದಾರೆ. ಇಂಡಿಯಾ ಇನ್ನು ಸ್ವಲ್ಪ ಬೆಟರಾಗಿ ಆಡಿದರೆ ಈ ಸೀರೀಸ್ ನಾವೇ ವಿನ್ ಆಗ್ಬೋದಾಯಿತು. ಆದರೆ ಈ ಸೀರೀಸಲ್ಲಿ ಸಖತ್ ಫೈಟ್ ಕೊಟ್ಟಿದ್ದಾರೆ ನ್ಯೂಜಿಲೆಂಡ್ ಅಂತಲೇ ಹೇಳ್ಬೋದು. ಆದರೂ ಇಂಡಿಯಾ ಗೆದ್ದಿರೋ ಸ್ವಲ್ಪ ಬೇಜಾರಾಗ್ತಾಯಿದೆ. ಆದ್ದರಿಂದ ನ್ಯೂಜಿಲೆಂಡ್ ಅವರು ಎಫರ್ಟ್ ಹಾಕಿದ್ದಾರೆ, ಅವರು ಸಖತ್ ಫೈಟ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಹಾಗಾಗಿ ಅವ್ರು ಗೆದ್ದಿದ್ದಾರೆ. ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.